ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಮೊಡವೆ ಅಂದರೆ ಪಿಂಪಲ್ಸ್. ಈ ಪಿಂಪಲ್ಸ್ ಆಗೋದಕ್ಕೆ ಕಾರಣ ಏನು, ಅದರದ ಒಂದು ಲಕ್ಷಣಗಳೇನು, ಇದಕ್ಕೆ ನೈಸರ್ಗಿಕವಾಗಿ ಮನೆ ಮದ್ದು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊಡವೆ ಅಂತ ತಕ್ಷಣ ಒಂದು ವಯಸ್ಸಿನಲ್ಲಿ ಬರೋದು ತಮಗೆಲ್ಲ ಗೊತ್ತಿರತಕ್ಕಂತಹ ವಿಷಯ. ಒಂದು ಹದಿಹರೆಯದಲ್ಲಿ ಮೊಡವೆ ಬರೋದು ಸಾಮಾನ್ಯ. ಆದರೆ ಯಾವ ವಯೋಮಿತಿನೂ ಇಲ್ಲದಲೇ ಬರ್ತಕ್ಕಂತಹ ಮೊಡವೆಗಳಿಗೆ ಕಾರಣ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಮೊಡವೆ ಆಗೋದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಆ್ಯಂಡ್ರೋಜನ್ ಅಂತ ಒಂದು ಹಾರ್ಮೋನು ಹೆಚ್ಚಾಗ್ತದೆ. ಯಾವಾಗ ಈ ಹಾರ್ಮೋನ್ ಏರುಪೇರಾಗ್ತದೋ ಹೆಚ್ಚಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಚರ್ಮದ ಕೆಳಗಡೆ ಇರತಕ್ಕಂತಹ ಒಂದು ಗ್ರಂಥಿ, ಸಬೇಷಿಯಸ್ ಗ್ಲ್ಯಾಂಡ್ ಅಂತ ಕರೀತಾರೆ ಅದನ್ನು, ಈ ಒಂದು ಗ್ರಂಥಿಯಲ್ಲಿ ಆಯಿಲ್ ಕಂಟೆಂಟ್ ಅಂದರೆ ಜಿಡ್ಡಿನಂಶ, ಎಣ್ಣೆ ಅಂಶನ ಇದು ಉತ್ಪತ್ತಿ ಹೆಚ್ಚು ಮಾಡ್ತದೆ. ಆ ಒಂದು ಸಂದರ್ಭದಲ್ಲಿ ನಮ್ಮ ಚರ್ಮ, ನಮ್ಮ ಮುಖದಲ್ಲಿ ಯಾವಾಗಲೂ ಒಂದು ಜಿಡ್ಡಿನಂಶ ಇರ್ತದೆ, ಆಯಿಲ್ ಅಂಶ ಇರ್ತದೆ. ಯಾವಾಗ ಈ ಜಿಡ್ಡಿನಂಶ ಸದಾಕಾಲ ಇರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಮೊಡವೆ ಆಗುವ ಸಾಧ್ಯತೆಗಳು ಹೆಚ್ಚು. ಹಾಗೂ ಚರ್ಮದಲ್ಲಿ ಕ್ಯೂಟಿ ಬ್ಯಾಕ್ಟೀರಿಯಂ ಅಕ್ನಿ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಈ ಮೊಡವೆಗಳಾಗ್ತದೆ. ಹಾಗಾದರೆ ಈ ಮೊಡವೆಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು, ಮನೆಮದ್ದು ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಔಷಧಿಯಲ್ಲಿ, ಯಾವುದೇ ಒಂದು ಮನೆಮದ್ದು ಮಾಡ್ತಕ್ಕಂತಹ ಔಷಧಿಯಲ್ಲಿ ಪ್ರಮುಖವಾಗಿ 5 ಗುಣಗಳಿರಬೇಕು. ಅದು ಯಾವ್ಯಾವುದು ಅಂತಂದರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿರಬೇಕು, ಆ್ಯಂಟಿ ಫಂಗಲ್, ಆ್ಯಂಟಿ ಮೈಕ್ರೋಬಿಯಲ್, ಆ್ಯಂಟಿ ಸೆಪ್ಟಿಕ್, ಆಂಟಿ ಆಕ್ಸಿಡೆಂಟ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಆಗಿರಬೇಕು. ಈ ಒಂದು ಗುಣಗಳಿರ್ತಕ್ಕಂಥ ಒಂದು ಮನೆಮದ್ದುಗಳನ್ನ, ಗಿಡಮೂಲಿಕೆಗಳನ್ನ ಉಪಯೋಗಿಸೋದ್ರಿಂದ ಚರ್ಮದ ಒಂದು ಸೌಂದರ್ಯವನ್ನು ನಾವು ಕಾಪಾಡ್ಕೋಬಹುದು. ಮೊದಲನೆಯದು ತುಳಸಿ. ತುಳಸಿ, ಅದರಲ್ಲೂ ಶ್ರೀಕೃಷ್ಣ ತುಳಸಿ, ಕಪ್ಪು ತುಳಸಿ. ಈ ಕಪ್ಪು ತುಳಸಿನ ನಾವು ಉಪಯೋಗಿಸೋದ್ರಿಂದ ಚರ್ಮದ ಒಂದು ಮೊಡವೆಯನ್ನು ನಾವು ನಿವಾರಣೆ ಮಾಡ್ಬೋದು. ಕಪ್ಪು ತುಳಸಿಯಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದೆ, ಆಂಟಿ ಆಕ್ಸಿಡೆಂಟ್ ಗುಣಗಳಿದೆ. ಇದನ್ನು ಕಪ್ಪು ತುಳಸಿನ ಅಂದರೆ ಶ್ರೀಕೃಷ್ಣ ತುಳಸಿನ ಚೆನ್ನಾಗಿ ಜಜ್ಜಿ ಅದು ಪೇಸ್ಟ್ ಥರ ಮಾಡಿ ಮುಖಕ್ಕೆ ಲೇಪ ಹಾಕೊಳ್ಳೋದ್ರಿಂದ ಈ ಮೊಡವೆಗಳು ಆಗುವ ಸಾಧ್ಯತೆಗಳನ್ನ ಕಡಿಮೆ ಮಾಡಬಹುದು. ಎರಡನೆಯದು ಬೇವಿನ ಎಲೆ. ಬೇವಿನ ಎಲೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡ್ತದೆ, ಆ್ಯಂಟಿ ಫಂಗಲ್ ಆಗಿ ಕೆಲಸ ಮಾಡ್ತದೆ. ಈ ಬೇವಿನ ಎಲೆಯನ್ನು ಚೆನ್ನಾಗಿ ಅರೆದು ಆ ಒಂದು ಬೇವಿನ ಎಲೆನ ಪೇಸ್ಟನ್ನು ಮುಖಕ್ಕೆ ಲೇಪ ಮಾಡೋದ್ರಿಂದ ಮೊಡವೆಗಳು ಕಡಿಮೆ ಆಗ್ತದೆ. ಇದು ಒಂದು ಉರಿಯೂತವನ್ನು ಕಡಿಮೆ ಮಾಡ್ತದೆ. ಮೂರನೆಯದು ಅಲೋವೆರಾ, ಲೋಳೆ ಸರ. ಈ ಲೋಳೆ ಸರವನ್ನು, ಆ ತಿರುಳನ್ನು, ಆ ಅಲೋವೆರಾ ಜೆಲ್ಲನ್ನು ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ಇದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ, ಉರಿಯೂತ ಕಡಿಮೆ ಮಾಡ್ತದೆ. ಇದು ಒಂದು ಶೀತ ಪ್ರಧಾನ ಆಗಿರೋದ್ರಿಂದ ಈ ಮೊಡವೆ ಇದ್ದ ಸಂದರ್ಭದಲ್ಲಿ ಉರಿ ಇರ್ತದೆ, ನೋವಿರ್ತದೆ. ಈ ಒಂದು ತೊಂದರೆಗಳನ್ನು ಇದು ನಿವಾರಣೆ ಮಾಡ್ತದೆ. ನಾಲ್ಕನೆಯದು ಅರಿಶಿಣ. ಅರಿಶಿಣ ಬೆಸ್ಟ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ ಹಾಗೂ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತದೆ. ಈ ಅರಿಶಿಣದಲ್ಲಿ ಕರ್ಕ್ಯುಮಿನ್ ಅಂತ ಒಂದು ಅಂಶ ಇದೆ. ಈ ಅರಿಶಿಣವನ್ನು ಲೇಪ ಮಾಡೋದ್ರಿಂದ ಮುಖದಲ್ಲಿ ಪ್ರಮುಖವಾಗಿ ಕ್ಯೂಟಿ ಬ್ಯಾಕ್ಟೀರಿಯಂ ಅಕ್ನಿ ಅಂತ ಏನು ಬ್ಯಾಕ್ಟೀರಿಯಾ ಹೇಳಿದ್ರೆ, ಈ ಬ್ಯಾಕ್ಟೀರಿಯಾನ ನಾಶ ಮಾಡ್ತಕ್ಕಂಥ ಒಂದು ಶಕ್ತಿ ಅರಿಶಿಣದಲ್ಲಿದೆ. ಆದ್ದರಿಂದ ಈ ಅರಿಶಿಣವನ್ನು ಲೇಪ ಮಾಡೋದ್ರಿಂದ ಈ ಒಂದು ಮೊಡವೆಯ ಒಂದು ತೊಂದರೆಯನ್ನು ನಿವಾರಣೆ ಮಾಡ್ಕೋಬಹುದು. ಆರನೆಯದು ಶ್ರೀಗಂಧ. ಗಂಧನೂ ಅಷ್ಟೇ, ಇದು ತಂಪಾಗಿರ್ತದೆ. ಈ ಗಂಧದ ಲೇಪವನ್ನು ಮುಖಕ್ಕೆ ಹಾಕೊಳ್ಳೋದ್ರಿಂದ ಇದು ಉರಿಯೂತ ಕಡಿಮೆ ಮಾಡ್ತದೆ ಹಾಗೂ ಮೊಡವೆಯ ಒಂದು ನೋವು, ಉರಿಗಳನ್ನು ಕಡಿಮೆ ಮಾಡ್ತದೆ, ನೋವು ನಿವಾರಣೆ ಮಾಡ್ತದೆ. ಏಳನೆಯದು ರೋಸ್ ವಾಟರ್. ರೋಸ್ ವಾಟರ್ ಯಾವ ರೀತಿ ಕೆಲಸ ಮಾಡ್ತದೆ ಅಂತಂದರೆ, ನಮ್ಮ ಚರ್ಮದ pH ಲೆವೆಲ್ನ ನಾರ್ಮಲ್ ಆಗಿರ್ತದೆ. ರೋಸ್ ವಾಟರ್ನ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಅಪ್ಲೈ ಮಾಡೋದ್ರಿಂದ ಮುಖದ ಒಂದು ಸೌಂದರ್ಯವನ್ನು ಕಾಪಾಡ್ಕೋಬಹುದು, ಮೊಡವೆಯ ಒಂದು ತೊಂದರೆಯಿಂದ ನಿವಾರಣೆ ಹೊಂದ್ಕೋಬಹುದು. ಎಂಟನೆಯದು ಗ್ರೀನ್ ಟೀ.
ಗ್ರೀನ್ ಟೀ ಎಲ್ಲಾದರೂ ಕುಡಿತೀರಾ? ಗ್ರೀನ್ ಟೀ ಕುಡಿದಾದ ಮೇಲೆ ಆ ಗ್ರೀನ್ ಟೀನ ತಣ್ಣಗೆ ಮಾಡಿ, ಯಾವುದೇ ಒಂದು ಗ್ರೀನ್ ಟೀನ ತಣ್ಣಗೆ ಮಾಡಿ ಆ ಒಂದು ಗ್ರೀನ್ ಟೀನಲ್ಲಿ ಒಂದು ಹತ್ತಿಯನ್ನು ಅದ್ಬಿಟ್ಟು ಮುಖದಲ್ಲಿ ಮೊಡವೆ ಇರೋ ಜಾಗಕ್ಕೆ ಒಂದು ಮಸಾಜ್ ಮಾಡೋದ್ರಿಂದ, ವೃತ್ತಾಕಾರವಾಗಿ ಮಸಾಜ್ ಮಾಡೋದ್ರಿಂದ ಈ ಒಂದು ಆಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ, ಇದು ಆ್ಯಂಟಿ ಇನ್ಫ್ಲಮೇಟರಿಯಾಗಿ ಕೆಲಸ ಮಾಡ್ತದೆ, ಮೊಡವೆಯ ಸಮಸ್ಯೆಯನ್ನು ನಿವಾರಣೆ ಮಾಡ್ತದೆ. ಇನ್ನು ಮುಲ್ತಾನಿ ಮಿಟ್ಟಿನ ರೋಸ್ ವಾಟರಲ್ಲಿ ಮಿಶ್ರಣ ಮಾಡಿ ಮುಖಕ್ಕೆ ಲೇಪ ಹಾಕೊಳ್ಳೋದ್ರಿಂದ, ಮೊಡವೆ ಜಾಗಕ್ಕೆ ಲೇಪ ಹಾಕೊಳ್ಳೋದ್ರಿಂದ, ಇದು ಮುಲ್ತಾನಿ ಮಿಟ್ಟಿಲಿ ಏನು ಒಂದು ಗುಣ ಇದೆ ಅಂತಂದರೆ ಚರ್ಮದಲ್ಲಿರ್ತಕ್ಕಂಥ ಹೆಚ್ಚಾಗಿರ್ತಕ್ಕಂತಹ ಒಂದು ಜಿಡ್ಡಿನಂಶ, ಆಯಿಲ್ ಅಂಶ, ಎಣ್ಣೆ ಅಂಶನ ಹೀರ್ಕೊಳ್ತದೆ. ಯಾವಾಗ ಇದು ಹೀರ್ತದೋ ಆವಾಗ ಜಿಡ್ಡಿನಂಶ ಕಡಿಮೆ ಆಗ್ತದೆ, ಮೊಡವೆ ಆಗುವ ಸಾಧ್ಯತೆಗಳು ಕಡಿಮೆ ಇರ್ತದೆ, ಹಾಗೂ ಮೊಡವೆ ನಿವಾರಣೆ ಆಗ್ತದೆ, ಉರಿ ಕಡಿಮೆ ಆಗ್ತದೆ, ತಂಪಾಗಿ ಇರ್ತದೆ. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಮನೆಮದ್ದುಗಳನ್ನ, ತುಳಸಿ, ಬೇವಿನೆಲೆ, ಅರಿಶಿಣ, ರೋಸ್ ವಾಟರ್, ಮುಲ್ತಾನಿ ಮಿಟ್ಟಿ ಹಾಗೂ ಈ ಎಲ್ಲ ಒಂದು ಮನೆಮದ್ದುಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಮನೆಮದ್ದುಗಳನ್ನು ನೀವು ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹತ್ತಿರವಿರುವ ತಜ್ಞ ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಒಂದು ಚರ್ಮದ ಒಂದು ಪರೀಕ್ಷೆಯನ್ನು ಮಾಡಿಸ್ಕೊಂಡು, ತದನಂತರ ನಿಮ್ಮದು ಆಯಿಲ್ ಸ್ಕಿನ್ನು, ಡ್ರೈ ಸ್ಕಿನ್ನು, ನಿಮ್ಮ ಚರ್ಮ ಯಾವ ರೀತಿ ಇದೆ, ಅದರದೇ ಒಂದು ಸ್ಟ್ರೆಂತ್ ಏನು, ಅದೆಲ್ಲದು ತಿಳ್ಕೊಂಡು ಅವರ ಸೂಕ್ತ ಸಲಹೆ ಸೂಚನೆ ಮೇರೆಗೆ ಈ ಮನೆಮದ್ದುಗಳನ್ನ ಮಾಡಿಕೊಂಡು ಚರ್ಮದ ಆರೋಗ್ಯವನ್ನು ಕಾಪಾಡಿಕೊಂಡು ಮೊಡವೆಯ ಸಮಸ್ಯೆಯಿಂದ ನಿವಾರಣೆ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.